ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗಿದ್ದೀರಿ, ಆರಾಮಿದ್ದೀರಾ ಅಂತ ಅಂದ್ಕೊಂಡೀನಿ. ಇವತ್ತು ನೋಡ್ರಿ ಬೆಳಗ್ಗೆನೇ ನಾನು ಬೇಗ ಕೆಲಸ ಮಾಡ್ಕೊಳತ್ತೀನಿ. ಯಾಕಂದ್ರೆ ಶಾಪಿಂಗ್ ಹೋಗೋಣ ಅಂತ ಅಂದ್ಕೊಂಡ್ವಿ. ಹಾಗಾಗಿ ಬೆಳಗ್ಗೆನೇ ಟೀ ಮಾಡಂತ ಅಂದರು ನಮ್ಮ ಹಸ್ಬೆಂಡು. ಹಾಗಾಗಿ ಇವತ್ತು ಬೆಳಗ್ಗೆ ಟೀನೇ ಮಾಡ್ಲತ್ತೀನಿ. ವೆದರ್ ಬೇರೆ ತುಂಬ ಕೋಲ್ಡ್ ಆಗಿತ್ತು. ಹಾಗಾಗಿ ಬೆಳಗ್ಗೆನೇ ಟೀ ಮಾಡ್ಕೊಂಡು ಕುಡಿದು ಬೇಗ ಅಡುಗೆನೂ ಮಾಡ್ಕೊಳತ್ತೀನಿ ನೋಡ್ರಿ. ಇವತ್ತು ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡು ರೊಟ್ಟಿ ಮತ್ತು ಕಾಳು ಪಲ್ಯ, ಹೆಸ್ರು ಕಾಳು ಪಲ್ಯ ಮತ್ತು ಸ್ವಲ್ಪ ಪುಳಿಯೋಗರೆ ಗೊಜ್ಜಿತ್ತು. ಹಾಗಾಗಿ ರೈಸ್ನ ಮಾಡಿಕೊಂಡೆ. ಚಿನ್ನಿಗೂ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ನಾನು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡ್ರಿ. ನಾವು ಒಂದು 10 ಗಂಟೆ ಆಗಿತ್ತು, ರೆಡಿಯಾಗಿ ಹೊರಟ್ವಿ. ಫಸ್ಟು ನಾವು ಹಾಸ್ಪಿಟ್ಲಿಗೆ ಹೋಗಿದ್ದು. ಸ್ವಲ್ಪ ನಮ್ಮ ಹಸ್ಬೆಂಡ್ಗೆ ಹುಷಾರಿರಲಿಲ್ಲ. ನಾವು ನೋಡ್ರಿ ಯಾವಾಗಲೂ ಇದೇ ಕ್ಲಿನಿಕ್ಕಿಗೆ ಬರೋದು. ಇವರು ಒಂಥರ ನಮ್ಮ ಫ್ಯಾಮಿಲಿ ಡಾಕ್ಟ್ರ್ ಅಂತಲೇ ಹೇಳ್ಬೋದು. ಯಾಕಂದರೆ ರೆಗ್ಯುಲರಾಗಿ ನಾವು ಇಲ್ಲೇ ತೋರಿಸೋದು ಯಾವಾಗಲೂ. ನಮ್ಮ ಕಡೆಯವರೇ, ಅವರು ಉತ್ತರ ಕರ್ನಾಟಕದವರು. ಹಾಗಾಗಿ ಅಲ್ಲಿಂದ ಮತ್ತೆ ಸ್ವಲ್ಪ ಕೆಲಸ ಇತ್ತು, RTO ಆಫೀಸ್ಗೆ ಹೋಗಿ ಅಲ್ಲಿಂದ ಮತ್ತೆ ಬಾಟಾ ಶೋರೂಮ್ಗೆ ಶೂನ ಎಕ್ಸ್ಚೇಂಜ್ ಮಾಡೋದಿತ್ತು. ಅದು ಲಾಸ್ಟ್ ವ್ಲಾಗಲ್ಲಿ ನೀವನ್ನೆಲ್ಲ ನೋಡಿದ್ದೀರಾ. ಒಂದು ಶೂನ ತೊಗೊಂಡಿದ್ವಿ. ಅದನ್ನು 90 ಡೇಸಲ್ಲಿ ನಾವೇನಾದ್ರು ಡ್ಯಾಮೇಜ್ ಆದರೆ ರಿಟರ್ನ್ ಮಾಡ್ಬೋದು. ಹಾಗಾಗಿ ಸ್ವಲ್ಪ ಡ್ಯಾಮೇಜ್ ಕೂಡ ಆಗಿತ್ತು. ಹಾಗಾಗಿ ಎಕ್ಸ್ಚೇಂಜ್ ಮಾಡ್ಕೊಂಡು ಬರೋಣ ಅಂತ ನೋಡ್ತಾ ಇದ್ದೀವಿ. ಇವಾಗ ಬಾಟಾದಲ್ಲಿ ಆಫರ್ ಕೂಡ ನಡೀತಾ ಇದೆ. 50% ಮತ್ತು 70% ಇದೆ. ನಮ್ಮ ಚಿನ್ನಿ ನೋಡ್ರಿ ಶೂ ಎಲ್ಲ ಹಾಕ್ಕೊಂಡು ಓಡಾಡೋದು ಎಲ್ಲ ಮಾಡ್ತಾಯಿದ್ದಾಳೆ. ನೋಡ್ರಿ ಶೂ ಎಲ್ಲ ಎಕ್ಸ್ಚೇಂಜ್ ಮಾಡಿಕೊಂಡು ಬಂದ್ವಿ. ಬರುವಾಗ G-Codeಗೆ ಹೋಗೋಣ ಅಂತ. ನಾವು ಫಸ್ಟ್ ಟೈಮ್ ಇದರಲ್ಲಿ ಹೋಗಿರೋದು. ನಾನು ಕೇಳಿದ್ದಷ್ಟೇ, ಹೋಗಿರಲಿಲ್ಲ. ಅದಕ್ಕೆ ಸೇಲ್ ಅಂತ ಹಾಕಿದರು. ಇವಾಗ ಎಂಡ್ ಆಫ್ ಸೀಸನ್ ಸೇಲ್ ಕೂಡ ನಡೀತಾ ಇದೆ ಅನಿಸುತ್ತೆ. ಹಾಗಾಗಿ ಹೋಗಿ ಬರೋಣ ಅಂತ ಆನ್ ದ ವೇ ಇತ್ತು. ಹಾಗಾಗಿ ಹೋಗಿ ಬರೋಣ ಅಂತ ಹೋದ್ವಿ. ಸ್ವಲ್ಪ ಇಷ್ಟ ಆಯಿತು. ಇಷ್ಟ ಆಗಿರೋದನ್ನ ತಗೊಂಡು ಅದರ ಅಪೋಸಿಟೇ ಒಂದು ಜ್ಯೂಸ್ ಶಾಪ್ ಇತ್ತು. ಹಾಗಾಗಿ ಚಿನ್ನಿಗೆ ಟೈಮ್ ಕೂಡ ಆಗಿತ್ತು, 2 ಗಂಟೆ ಊಟದ ಟೈಮು. ಹಾಗಾಗಿ ಅವಳಿಗೆ ಜ್ಯೂಸ್ ಎಲ್ಲ ಕುಡಿಸ್ಕೊಂಡು ಐಸ್ ಕ್ರೀಮು ತಿನ್ನಿಸ್ಕೊಂಡು ಮತ್ತೆ ಬಂದ್ವಿ. ಇಲ್ಲಿ ವಿಶಾಲ್ ಮಾರ್ಟಲ್ಲಿ ನಮ್ಮ ಹಸ್ಬೆಂಡ್ಗೆ ಸ್ವಲ್ಪ ಐಟಮ್ಸ್ ತೊಗೊಳೋದಿತ್ತು. ನಾವು ಒಂದು ಐಟಮ್ ತೊಗೊಳ್ಳೋಣ ಅಂತ ಬಂದಿದ್ವಿ. ಬಟ್ ನೋಡಿದ್ರೆ ಜಾಸ್ತಿನೇ ಶಾಪಿಂಗ್ ಆಯಿತು. ನಾವು ಅಂದ್ಕೊಂಡೇ ಇರೋಲ್ಲ ತೊಗೊತೀವಿ ಅಂತ, ಬಟ್ ತೊಗೊಂಡ್ಬಿಡ್ತೀವಿ. ಕೆಲವೊಂದು ಸತಿ ನಾವೇ ಪರ್ಟಿಕ್ಯುಲರಾಗಿ ಹೋಗ್ಬಿಟ್ಟು ಇದು ಬೇಕು ಅಂತ ಹೋದಾಗ ಯಾವುದು ಕಲೆಕ್ಷನ್ಸ್ ಇರೋಲ್ಲ ಮತ್ತು ನಮ್ಗೆ ಇಷ್ಟ ಆಗಿರೋ ಥರ ಯಾವುದೂ ಇರೋಲ್ಲ. ಬಟ್ ಮೊನ್ನೆ ನಮ್ಮ ಹಸ್ಬೆಂಡ್ ಹೋದಾಗ ಜಾಸ್ತಿ ಇಷ್ಟನೇ ಆಗ್ತಾಯಿರಲಿಲ್ಲ ಅವ್ರಿಗೆ. ಒಂದು ಸ್ವಲ್ಪ ಸಿಂಪಲ್ಲಾಗಿ 1-2 ಜೊತೆ ತೊಗೊಂಬಂದಿದ್ವಿ. ಇವತ್ತು ನೋಡಿದ್ರೆ ತುಂಬ ಇಷ್ಟ ಆಯಿತು. ಹಾಗಾಗಿ ಸ್ವಲ್ಪ ತೊಗೊಂಡು ಬಂದ್ವಿ. ನಾನು ಕೂಡ ತೊಗೊಂಡೆ. ಏನೇನು ತೊಗೊಂಡಿದ್ದೀನಿ ಅಂತ ನಾನು ಲಾಸ್ಟಲ್ಲಿ ತೋರಿಸ್ತಾ ಇದ್ದೀನಿ. ಇವಾಗ ನೋಡ್ರಿ ತಂದೂರಿ ಚಿಕನ್ನ ತೊಗೊಂಬಂದಿದ್ರು ನಮ್ಮ ಹಸ್ಬೆಂಡು. ಹಾಗೆ ಬೇಕ್ರಿಯಿಂದ ಸ್ವಲ್ಪ ಎಗ್ ಪಪ್ಸು ಮತ್ತು ಪನ್ನೀರ್ ಪಪ್ಸ್ ಎಲ್ಲ ತೊಗೊಂಬಂದಿದ್ವಿ, ಬ್ರೆಡ್ ಎಲ್ಲ. ಮಧ್ಯಾಹ್ನ ನಾವು ಊಟ ಮಾಡಿರಲಿಲ್ಲ, ಬರೀ ಜ್ಯೂಸ್ ಕುಡ್ದಿದ್ವಿ ಅಷ್ಟೇ. ಹಾಗಾಗಿ ನಮ್ಮ ಹಸ್ಬೆಂಡ್ ಇದನ್ನು ಸೆಕೆಂಡ್ ಟೈಮ್ ತೊಗೊಂಬರ್ತಾ ಇರೋದು ತಂದೂರಿ ಚಿಕನ್ನು. ನಾನು ಊರಿಗೆ ಹೋದಾಗ ಒಂದು ಸರಿ ತೊಗೊಂಡು ಬಂದಿದ್ರಂತ. ಹಾಗಾಗಿ ಇವತ್ತು ನೋಡು ಚೆನ್ನಾಗಿರುತ್ತೆ ಅಂತ ತೊಗೊಂಡು ಬಂದಿದ್ರು, ಚೆನ್ನಾಗಿತ್ತು. ಇವಾಗ ನೋಡ್ರಿ ಶೂನ ಟ್ರಯಲ್ ಮಾಡ್ತಾಯಿದ್ದಾರೆ. ಇದೇ ಶೂನ ಅವರು ಸೆಲೆಕ್ಟ್ ಮಾಡಿದ್ದು. ಇದನ್ನು ಲಾಸ್ಟ್ ಟೈಮ್ ಕೂಡ ಸೆಲೆಕ್ಟ್ ಮಾಡಿದರು, ಬಟ್ ಸೈಜ್ ಇರಲಿಲ್ಲ. ಇವಾಗ ಸಿಕ್ತು. ಇದು ನೋಡ್ರಿ 2500. ಬಟ್ ಅದು ನಾವು ತೊಗೊಂಡಿದ್ದು ಲಾಸ್ಟ್ ಟೈಮ್ 2000, ಮತ್ತು ಎಕ್ಸ್ಟ್ರಾ 500 ಪೇ ಮಾಡಿಬಿಟ್ಟು ಇದನ್ನೇ ತೊಗೊಂಡ್ರು. ಇವಾಗ ನೋಡ್ರಿ ನಾನು ಹಾಸ್ಪಿಟ್ಲಿಗೆ ಏನು ಹೋಗಿದ್ನಲ್ಲ, ಅವರು ನಮ್ಮ ಫ್ಯಾಮಿಲಿ ಡಾಕ್ಟರ ಅಂತಲೇ ಹೇಳ್ಬೋದು. ಅವ್ರು ಏನು ಮಾಡಿದರು, ಸ್ವರ್ಣ ಬಿಂದು ಪ್ರಾಶನ ಅದು ಹಾಕ್ತಾರಲ್ರಿ ಮಕ್ಕಳಿಗೆ, ಅದನ್ನು ಅವರು ಸ್ಟಾರ್ಟ್ ಮಾಡಿದಾರಂತ. ಹಾಗಾಗಿ ಅದ್ರದ್ದು ಕಾರ್ಡ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಮಂತಿಂದ ಬನ್ನಿ ಅಂತ, ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದ್ರ ಬಗ್ಗೆ ಡೀಟೇಲಾಗಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ. ಏನಕ್ಕೆ ಹಾಕಬೇಕು, ಅದು ಏನು ಯೂಸ್ಫುಲ್ ಆಗುತ್ತೆ ಮಕ್ಕಳಿಗೆ, ಯಾಕೆ ಹಾಕಿಸ್ಬೇಕಂತೆಲ್ಲ ಹೇಳ್ತೀನಿ. ಇವಾಗ ನೋಡ್ರಿ ಚಿನ್ನಿ ಪೇಸ್ಟ್ ಕೂಡ ಹಾಗೆ ಅಲ್ಲೇ ಮೆಡಿಕಲಲ್ಲಿ ತೊಗೊಂಡು ಬಂದ್ವಿ. ಹಾಗೆ ಬ್ರಷ್ ಕೂಡ ಸಂಜು ಒಂದು ಬ್ರಷ್ ಕೂಡ ತೊಗೊಂಡ್ರು. ಮತ್ತು ಇವಾಗ ಪ್ಲೇಟ್ನ ತೊಗೊಂಡಿದ್ದೀನಿ. ಅದು ಬ್ರೇಕ್ಫಾಸ್ಟ್ ಮಾಡೋದು ಪ್ಲೇಟು. ಅದು ತುಂಬ ದಿವಸದಿಂದ ತೊಗೊಳ್ಳೋಣ ಅಂದ್ಕೊತಾ ಇದ್ದೆ, ತೊಗೊಂಡೆ. ಮತ್ತು ಒಂದು ಮೋಲ್ಡ್ ಕೂಡ ತೊಗೊಂಡಿದ್ದೀನಿ, ಕೇಕ್ ಮಾಡೋಕ್ಕಾಗುತ್ತೆ ಅಂತ. ಇವಾಗ G-Codeಲ್ಲಿ ನಾನು 2 ಡ್ರೆಸ್ ಟಾಪ್ ತೊಗೊಂಡಿರೋದು ಅಷ್ಟೇ. ನಂಗೆ ಇಷ್ಟ ಆಯಿತು, ಬೇರೆದೆಲ್ಲ ಏನು ಅಷ್ಟು ಇಷ್ಟ ಆಗಲಿಲ್ಲ. ಹಾಗಾಗಿ ಯಾವ್ದು ಇಷ್ಟ ಆಗುತ್ತೋ ಅದನ್ನೇ ಎತ್ಕೊಂಡು ಬರ್ತಾ ಇರ್ತೀನಿ. ಇದೇ ಅದೇ ಅಂತೇನಿಲ್ಲ, ನನಗೆ ಇಷ್ಟ ಆಗಬೇಕಷ್ಟೇ. ಇಷ್ಟ ಆಗಿಲ್ಲ ಅಂದರೆ ನಾನು ತಗೊಳ್ಳೋದೇ ಇಲ್ಲ. ಇವಾಗ ನಮ್ಮ ಹಸ್ಬೆಂಡ್ ಕೂಡ ಪ್ಯಾಂಟು ಮತ್ತು ಇನ್ನರ್ ವೇರ್ಸ್ ಎಲ್ಲ ತೊಗೊಂಡಿದ್ರು.
ಟೀ ಶರ್ಟು ಮತ್ತು ಶಾರ್ಟ್ಸು. ಲಾಸ್ಟ್ ಟೈಮ್ ಹೋದಾಗ ಅಷ್ಟು ಕಲೆಕ್ಷನ್ಸ್ ಇರಲಿಲ್ಲ, ಇವಾಗ ಜಾಸ್ತಿ ಇತ್ತು, ಹಾಗಾಗಿ ಅವ್ರು ತೊಗೊಂಡ್ರು. ನಾನು ಡೈಲಿ ವೇರ್ಗೆ ಒಂದೆರಡು ಟೀ ಶರ್ಟು ಮತ್ತು ಹಾಫ್ ನೈಟಿನ ತೊಗೊಂಡಿದ್ದೀನಿ. ತೊಗೊಳ್ಳೋಣ ಅನ್ಕೊತಾ ಇದ್ದೆ, ಹಾಫ್ ನೈಟಿ ನಂಗೆ ಇಷ್ಟನೇ ಆಗ್ತಾಯಿರಲಿಲ್ಲ. ಲಾಸ್ಟ್ ಟೈಮ್ ನೋಡಿದ್ದೆ, ಬಟ್ ಇವಾಗ ತುಂಬ ಇಷ್ಟ ಆಯಿತು, ಹಾಗಾಗಿ ಅದನ್ನು ತೊಗೊಂಡಿದ್ದೀನಿ. ಡೈಲಿ ವೇರ್ ಮಾಡೋಣ ಅಂತ ಇವೆರಡು ಟೀ ಶರ್ಟ್ನ ತೊಗೊಂಡಿದ್ದೀನಿ. ಹಾಫ್ ನೈಟಿನ ಇದೇ ಫಸ್ಟ್ ಟೈಮ್ ನಾನು ತೊಗೊತಾ ಇರೋದು. ನೋಡೋಣ ಅಂತ, ಟ್ರೈ ಮಾಡೋಣ ಹೇಗೆ ಕಾಣಿಸುತ್ತೆ ಅಂತ ತೊಗೊಂಡಿದ್ದೀನಿ. ಇದು ಆ್ಯಕ್ಚುಲಿ ಬೈ ಒನ್ ಗೆಟ್ ಒನ್ ಇತ್ತು, ಬಟ್ ಇದು ಒಂದೇ ಮಾತ್ರ ಇತ್ತು. ಆಫರ್ ಏನಿರಲಿಲ್ಲ ಇದಕ್ಕೆ, ಬಟ್ ನೋಡೋಕೆ ಚೆನ್ನಾಗಿತ್ತು ಕಲರೆಲ್ಲ. ಇನ್ನು ಬೈ ಒನ್ ಗೆಟ್ ಒನ್ ಎಲ್ಲ ಜಾಸ್ತಿ ಡಲ್ಲಾಗಿತ್ತು ಕಲರು, ನಂಗೆ ಇಷ್ಟ ಆಗಲಿಲ್ಲ, ಹಾಗಾಗಿ ಇದನ್ನೇ ತೊಗೊಂಡೆ. ಇವಾಗ ಇದು ಕುರ್ತಿ ತೊಗೊಂಡಿದ್ದೀನಿ ನೋಡ್ರಿ. ಇದು ಕಡಿಮೆನೇ ಇರೋದು, ಆಫರ್ ತುಂಬ ಇತ್ತು ಅದರಲ್ಲಿ. ಹಾಗಾಗಿ ಇದು ಊರಿಗೆ ಹೋಗ್ಬೇಕು ಇವಾಗ, ಚಿನ್ನಿ ಜವಳ ತೆಗಿಬೇಕಲ್ಲ, ಹಾಗಾಗಿ ಇದು ಹಾಕ್ಕೊಂಡು ಹೋಗೋಣ ಅಂತ ಇದೊಂದು ಟಾಪ್ನ ತೊಗೊಂಡಿದ್ದೀನಿ. ಇದಕ್ಕೆ ಲೆಗಿನ್ಸ್ ಮ್ಯಾಚ್ ಮಾಡೋಣ ಅಂತ ನಾನೇನು ಬಾಟಮ್ ವೇರ್ ಏನು ತೊಗೊಂಡಿಲ್ಲ, ಬರೀ ಟಾಪ್ನ ತೊಗೊಂಡಿದ್ದೀನಿ. ಇದೊಂದು ತೊಗೊಂಡೆ ಕುರ್ತಾನ. ಇದು ಸ್ಲೀವ್ ಈ ಥರ ಕಟ್ಟೋದಿದೆ ಡೋರಿ. ಸಂಜು ಕೇಳಿದೆ ತಗೋ ಅಂತ ಅಂದ, ನನಗೂ ಇಷ್ಟ ಆಯಿತು. ಈ ಥರ ಪ್ಯಾಟರ್ನ್ ಎಲ್ಲ ನಂಗೆ ತುಂಬ ಇಷ್ಟ ಆಗ್ತದೆ, ಹಾಗಾಗಿ ಇದನ್ನು ತೊಗೊಂಡೆ. ನಮ್ಮ ಹಸ್ಬೆಂಡ್ ಕೂಡ ಈ ಥರ ಡ್ರೆಸ್ ಎಲ್ಲ ತುಂಬ ಇಷ್ಟ ಅವ್ರಿಗೂ ಕೂಡ, ಹಾಗಾಗಿ ತೊಗೊಂಡೆ ನೋಡ್ರಿ. ಇದಾಗಿತ್ತು ನೋಡ್ರಿ ಇವತ್ತಿನ ವ್ಲಾಗ್. ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ಲತ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಲತ್ತೀನಿ ನೋಡ್ರಿ. ಇದ್ರ ಬಿಲ್ ಬಂದುಬಿಟ್ಟು 3300 ಸಮಥಿಂಗ್ ಆಗ್ಯದ ನೋಡ್ರಿ ವಿಶಾಲ್ ಮಾಡ್ದು, ಮತ್ತು ಜಿ ಕೋಡ್ದು 600 ಅಷ್ಟೇ ಆಗ್ಯದ. ನಿಮ್ಗೆ ಯಾರಿಗಾದರೂ ಯೂಸ್ಫುಲ್ ಅನಿಸಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಮತ್ತು ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.